ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಮ್ ಸರ್ ಕೇಳ್ಕೊಂಡ್ರು ಅನ್ನೋದು ನಿಜ, ಆದ್ರೆ ನಾನು ಒಪ್ಕೊಂಡಿದ್ದು ಅದಕ್ಕೋಸ್ಕರ ಅಲ್ಲ, ಬೇರೆ ಕಾರಣನೇ ಇದೆ. ಬೇರೆ ಕಾರಣನ? ಏನದು? ಅಂತ ಕೊಲೆಗಡ್ಕನ ಹೊರಗೆ ಕರ್ಕೊಂಡ್ಬರಕ್ಕೆ ಏನ್ ಕಾರಣ ಇರುತ್ತೆ? ತೇಜ್ ಅವ್ರೆ, ಪ್ರಬಲ ಕ್ಷಮೆಗೆ ಅರ್ಹನಲ್ಲ ಅನ್ನೋದು ನನಗೂ ಗೊತ್ತು. ಆದ್ರೆ ಇಲ್ಲಿ ನಿಧಿ ಇದ್ದಾಳಲ್ಲ, ಅವಳೇನ್ ತಪ್ಪು ಮಾಡಿದಾಳೆ? ಅಪ್ಪ ಇಲ್ದಿರೋ ನೋವು, ಅನಾಥ ಪ್ರಜ್ಞೆ ಹೇಗಿರುತ್ತೆ ಅಂತ ನನ್ಗಿಂತ ಚೆನ್ನಾಗಿ ಯಾರಿಗ್ ಗೊತ್ತಿರೋದಿಕ್ ಸಾಧ್ಯ ಹೇಳಿ? ಯಾರೋ ಮಾಡಿದ ತಪ್ಪಿಗೆ ಪಾಪ ಆ ಚಿಕ್ಕ ಮಗು ನಿಧಿ ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ರಾಮ್ ಸರು ಪ್ರಬಲ ಪರ ನಿಂತಿರೋದು ಇದೇ ಕಾರಣಕ್ಕೆ, ಆ ಪುಟ್ಟ ಮಗು ಭವಿಷ್ಯಕ್ಕಾಗಿ. ಅಂದ್ರೆ ಅಪ್ಪ ಪ್ರಬಲನ್ ಪರ ನಿಂತಿದ್ದು ನಿಧಿಗೋಸ್ಕರನಾ? ಹೌದು, ಅಷ್ಟೇ ಅಲ್ಲ, ನಮ್ಮಪ್ಪನ ಆಕ್ಸಿಡೆಂಟ್ ವಿಚಾರದಲ್ಲಿ ರಾಮ್ ಸರ್ಗೆ ಸ್ಲೋ ಪಾಯ್ಸನ್ ಕೊಟ್ಟಿದ್ರ ಹಿಂದೆ ಇರೋ ವಿಲನ್ ಯಾರು ಅಂತ ಈಗ ಬಯಲಾಗಿದೆ. ಡಿಟೆಕ್ಟಿವ್ ಮೂಲಕ ರಾಮ್ ಸರ್ ಕಂಡು ಹಿಡಿದಿರೋ ಸತ್ಯ ಏನು ಅಂತ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಇದ್ರೆಲ್ಲದ್ರ ಹಿಂದೆ ಇರೋದು ನಮ್ ಚಿಕ್ಕಪ್ಪ ರಘುಪತಿ. ಕಾವೇರಿ, ಏನ್ ಹೇಳ್ತಿದ್ಯಾ? ಇದೆಲ್ಲದಕ್ಕೂ ರಘುಪತಿ ಕಾರಣನ? ಹೌದು, ಪ್ರಬಲ ಕೇವಲ ರಘುಪತಿ ಕೈಯಾಳು. ಈ ಕಂಪನಿಗೆ ಬಂದವರು ಕಾತಿ, ಪ್ರೀತಿ, ರಾಮ್ ಸರ್ ಒಳ್ಳೆತನ ನೋಡಿ ಪ್ರಬಲ ಬದಲಾಗಿದ್ರು. ರಘುಪತಿ ಹಾಕಿದ ಆಕ್ಸಿಡೆಂಟ್ ಪ್ಲಾನ್ ಗೊತ್ತಾಗಿದ್ದಕ್ಕೆ ರಾಮ್ ಸರ್ ಹೊರಗಡೆ ಹೋಗದೆ ಇರೋ ತರ ನೆಪ ಹೇಳಿ ತಡೆದಿದ್ರು. ಆದ್ರೆ ವಿಧಿ ಆಟ, ರಾಮ್ ಸರ್ ಬದಲು ನಮ್ಮಪ್ಪ ಹೋಗಿ ಆ ಆಕ್ಸಿಡೆಂಟ್ ಆಯ್ತು. ಹಾಗಾದ್ರೆ ಸ್ಲೋ ಪಾಯ್ಸನ್ ಕೊಟ್ಟಿದ್ದು? ಅದಕ್ಕೂ ಕಾರಣ ಇದೆ. ನಿಧಿ ಮತ್ತೆ ಮನೆಯವ್ರನ್ನ ಸಾಯಿಸ್ತೀನಿ ಅಂತ ರಘುಪತಿ ಬೆದರಿಕೆ ಹಾಕಿದ್ದಕ್ಕೆ ಬೇರೆ ದಾರಿ ಇಲ್ಲದೆ ಪ್ರಬಲ ಈ ಕೆಲಸ ಮಾಡಿದ್ದಾರೆ. ಈಗ ಜೈಲಲ್ಲಿರೋ ರಘುಪತಿ ಕೂಡ ಈ ವಿಷಯನ ಒಪ್ಕೊಂಡಿದ್ದಾರೆ. ಈಗ ಹೇಳಿ, ಒಬ್ಬ ಮನುಷ್ಯ ತನ್ನ ಮಗು ಪ್ರಾಣನ ಉಳಿಸ್ಕೊಳ್ಳೋದಿಕ್ಕೆ ಹೆಲ್ಪ್ಲೆಸ್ ಆಗಿ ತಪ್ಪು ಮಾಡಿದಾಗ ಅದನ್ನ ಅಪರಾಧ ಅನ್ನೋದಕ್ಕಾಗತ್ತಾ? ಆದ್ರೂ ನಿನ್ನ ಕೊಲಕ್ ಪ್ರಯತ್ನ ಪಟ್ಟಿದ್ದು ನಿಜ ತಾನೆ? ಈ ವಿಷಯದಲ್ಲಿ ಅವ್ರಿಗೆ ಶಿಕ್ಷೆ ಆಗ್ತಾನೆ, ಅದರಿಂದ ಯಾಕೆ ಅವನು ಬಿಡಿಸ್ತಾ ಇದೆಯಾ? ಯಾಕಂದ್ರೆ ನಿಧಿಯಲ್ಲಿ ನಾನು ನನ್ನನ್ನ ಕಂಡ್ಕೊಂಡೆ. ಅಪ್ಪ ಇಲ್ಲದ ನೋವು ಆ ಮಗು ಬೇಡ ಅಂತ ನಾನು ನಿರ್ಧಾರ ತಗೊಂಡೆ. ಪ್ರಬಲ ಕೆಟ್ಟವನೇ ಇರ್ಬೋದು, ಆದ್ರೆ ಕಾತಿ, ಅವನ ಮಗು ಮೇಲಿರೋ ಪ್ರೀತಿ, ರಾಮ್ ಸರ್ ಮೇಲಿರೋ ಗೌರವ ಅವರಲ್ಲಿರೋ ಒಳ್ಳೆತನನ ತೋರಿಸುತ್ತೆ. ರಾಮ್ ಸರ್ ಅದನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ನಾನು ಅದನ್ನ ಗೌರವಿಸ್ತೇನೆ. ನೋಡಿದ್ರ ನಿಮ್ಮ ಅಧ್ಯಕ್ಷರನ್ನ? ಕಾವೇರಿನ ನಂಬೇಡಿ, ಅವಳು ಉಲ್ಟಾ ಹೊಡಿತಾಳೆ ಅಂತ ನಿಮ್ಗೆ ಹೇಳಿದ್ದೆ ತಾನೆ? ನೀವ್ ನನ್ ಮಾತ್ ಕೇಳಿದ್ರ? ಇಷ್ಟಾದ್ರೂ ಅವಳ ಹತ್ರ ಏನೋ ಚರ್ಚೆ ಮಾಡ್ತಿದ್ದೀರಾ? ಅವಳು ನಿಮ್ಗೆ ಮಣ್ಣು ಮುಕ್ಕಿಸ್ತಾಳೆ. ಸಾಕ್ ನಿಲ್ಸು ಮಲ್ಲಿಕ. ಕಾವೇರಿ ತಗೊಂಡಿರೋ ನಿರ್ಧಾರದಿಂದ ನ್ಯಾಯ ಇದೆ, ಮಾನವೀಯತೆ ಇದೆ. ಆ ರಘುಪತಿ ಮಾಡಿರೋ ಮೋಸದ ಮುಂದೆ ಪ್ರಬಲ ಮಾಡಿರೋದು ಒಂದು ಹೆಲ್ಪ್ಲೆಸ್ ಆಗಿ ಮಾಡಿರೋ ತಪ್ಪು ಅಷ್ಟೇ. ನೋಡಿ, ಏನೇನೋ ಒಗಟೊಗಟಾಗಿ ಹೇಳ್ಬೇಡಿ, ಅದೇನು ಅಂತ ಬಿಡ್ಸ್ ಹೇಳಿ. ಆಯ್ತು, ಬಿಡಿಸಿ ಹೇಳ್ತೀನಿ, ಕೇಳಿಸ್ಕೊ.